BA LLB ನಾವು ಕೇಳಿದ್ದೀವಿ. ಆ್ಯಕ್ಚುಲಿ ತೆನಾಲಿ DA LLB ಅಂದರೆ ಏನು? ತೆನಾಲಿ ಜಸ್ಟ್ ಪಾಸ್ ಅಂತ ಇಡಿ ಅಂತಂದೆ, ಯಾಕಂದರೆ ನನ್ನ ಲೈಫಲ್ಲಿ ನಾನು ಜಸ್ಟ್ ಪಾಸು ಆಗಲಿಲ್ಲ. ಸೊ ಲಾ ಕಾಲೇಜ್ ಸೇರ್ಕೊಂಡಿದ್ರಿ, ಲಾ ಕಲಿಬೇಕು ಅಂತ ಆಸೆ ಇತ್ತು, ಮನೇಲಿ ಸೇರಿಸಿದ್ರು, ಯಾಕೆ ಡಿಸ್ಕಂಟಿನ್ಯೂ ಆಯಿತಾ? ಫಿಫ್ತ್ ಇಯರಲ್ಲಿ ಒಂದು 3-4 ಸಬ್ಜೆಕ್ಟ್ಸ್ ಇತ್ತು, ಕ್ಯಾರಿ ಓವರಲ್ಲಿ ಇದ್ದಿದ್ದದು. ಅದು ಬರೀಬೇಕಾದ್ರೆ ನನ್ನ ಕ್ಲಾಸ್ಮೇಟು ಸೂಪರ್ವೈಸರಾಗಿ ಬಂದ್ಬಿಟ್ರು. ಅವಳು ನನ್ನ ನೋಡ್ಬಿಟ್ಟು ಓ ಮೈ ಗಾಡ್ ಯು ಆರ್ ಸ್ಟಿಲ್ ರೈಟಿಂಗ್ ಎಕ್ಸಾಮ್ಸ್ ಅಂದೆ. ಅದು ನನಗೆ ಡೈಜೆಸ್ಟ್ ಆಗಲಿಲ್ಲ. ಚಿಕ್ಕ ಈಗೋ ನಾನು 3 ಸಬ್ಜೆಕ್ಟ್ಸ್ ಕಂಪ್ಲೀಟ್ ಮಾಡಲಿಲ್ಲ. ಮಾಡಿದ್ದಿದ್ರೆ ಅಂದರೆ ಒಂದು ಹಂತದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತೀರಾ, ಅಂದರೆ ಕಾಮಿಡಿ ಪಾತ್ರಗಳಲ್ಲಿ, ಸಪೋರ್ಟಿಂಗ್ ರೋಲ್ಸಲ್ಲಿ ಲೀಡ್ ಆಗಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಚೂರು ನಿರಾಸೆ ಇದೆ, ಅವ್ರಿಗೇನು ಹೇಳ್ತೀರಾ ಅಂತ? ಸರಿ, ಅದು ಅವ್ರ ಇಷ್ಟ, ಅವ್ರ ಅಭಿಲಾಷೆ, ಅವ್ರ ಅಭಿರುಚಿ. ಸೊ ನಮ್ಮದೇ ಆದಂಥ ಒಂದು ಹೋರಾಟ ಮಾಡ್ತಾಯಿದ್ವಿ. ಯಾವುದು ಒಳ್ಳೇದು ಅನಿಸುತ್ತೋ ಆಡಿಯನ್ಸ್ ಅದನ್ನು ನೋಡ್ತಾರೆ. ಥಿಯೇಟ್ರಿಗೆ ಬರುವ ಜನಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ, ಏನು ಹೇಳ್ತೀರಾ ಅಂತ? ಜನತಾ ಚಿತ್ರಮಂದಿರ ಅಂತ ಸ್ಟೇಟ್ ಗೌರ್ಮೆಂಟೇ ಸಪೋರ್ಟ್ ಮಾಡಬೇಕು. ಅಲ್ಲಿ 60 ರೂಪಾಯಿ 75 ರೂಪಾಯಿ ಪಿಕ್ಚರ್ ಎಲ್ಲ ಊರುಗಳಲ್ಲೂ ಬರೋಂಗಾಯಿತು ಅಂದರೆ ಖಂಡಿತವಾಗ್ಲೂ 75 ರೂಪಾಯಿನ ಖರ್ಚು ಮಾಡೋಕ್ಕೆ ಆಗದೇ ಇರೋಂಥದ್ದೇನಿಲ್ಲ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿಜ ಜೀವನದಲ್ಲಿ ಲಾಯರ್ ಕೋಟ್ ಹಾಕೊಂಡು ಅಡ್ವೊಕೇಟ್ ಆಗಬೇಕಾಗಿದ್ದಂತಹ ಒಬ್ಬ ವ್ಯಕ್ತಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಒಬ್ಬ ಲೆಜೆಂಡ್ರಿ ನಟರಾಗಿ ಬೆಳೀತಾರೆ. ಸೊ ನಾನು ಇಷ್ಟೆಲ್ಲ ಹೇಳುವಾಗ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನುವಂತಹ ಒಂದು ಕುತೂಹಲ ನಿಮಗಿರುತ್ತೆ. ನಮ್ಮ ಜೊತೆಗೆ ಸದ್ಯಕ್ಕೆ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಕುಮಾರ್ ಅವರಿದ್ದಾರೆ. ಅವರ ಹೊಸ ಸಿನಿಮಾ ತೆನಾಲಿ DA LLB ಅನ್ನುವಂತಹ ಸಿನಿಮಾದ ಮುಹೂರ್ತ ಇವತ್ತು ನೆರವೇರಿದೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್, ಹೊಸ ಸಿನಿಮಾದ ಮುಹೂರ್ತ ನೆರವೇರಿದೆ. ಸೊ ಟೈಟಲಲ್ಲಿ ಒಂದು ಟ್ವಿಸ್ಟ್ ಇದೆ. BA LLB ನಾವು ಕೇಳಿದ್ದೀವಿ. ಆ್ಯಕ್ಚುಲಿ ಈ DA LLB ಅಂದರೆ ಏನು? ತೆನಾಲಿ DA LLB ಅಂದರೆ ಏನು? ತೆನಾಲಿ ಡೈವೋರ್ಸ್ ಅಡ್ವೊಕೇಟ್ ಇದೆ ಅಂತ. ಬಟ್ ಇಲ್ಲಿ ಏನಂತಂದರೆ ಯೂಶ್ವಲಾಗಿ ಎಲ್ಲರೂ ಇವಾಗೆಲ್ಲ ಇಂಟಿಗ್ರೇಟೆಡ್ ಲಾ ಕೋರ್ಸಸ್ ಇದೆ. ನಾನು ಮಾಡಿದ್ದು ಇಂಟಿಗ್ರೇಟೆಡ್ ಲಾ ಕೋರ್ಸು. ಮುಂಚೆಲ್ಲ ಹೆಂಗಿರೋದು ಅಂದರೆ 3 ಇಯರ್ಸ್ ಡಿಗ್ರಿ ಓದಿ, BA BCom BSc ಓದಿ LLB ಓದೋರು. ಅದು 6 ಇಯರ್ಸು. ಇಂಟಿಗ್ರೇಟೆಡ್ ಲಾ ಕೋರ್ಸ್ 5 ಇಯರ್ಸು. ಸೊ ನಾನು ಆ್ಯಕ್ಚುಲಾಗೆ ನನಗೆ ತೆನಾಲಿ ಜಸ್ಟ್ ಪಾಸ್ ಅಂತ ಇಡಿ ಅಂತಂದೆ, ಯಾಕಂದರೆ ನನ್ನ ಲೈಫಲ್ಲಿ ನಾನು ಜಸ್ಟ್ ಪಾಸು ಆಗಲಿಲ್ಲ. ಸರ್ ಚೆನ್ನಾಗಿರುತ್ತೆ ಅಂದರೆ, ಇಲ್ಲ ಸರ್ ನಾವು DA LLB ಅಂತ ಇಡ್ತೀವಿ, ಡೈವೋರ್ಸ್ ಅಡ್ವೊಕೇಟ್ ಅದು ಅಂತ. ಸೊ ಈ BA ಬದಲು DA ಅಂತ ಇಟ್ಟಾಗ ಎಲ್ಲ ಕೇಳ್ತಾರಲ್ಲ, ನಾ ಕೇಳಲಿ ಅಂತಲೇ ಇಟ್ಟಿರೋದು ಒಂದು. ಸರಿ, ಸಂತೋಷ ಅಂದರೆ ಅವರು ಆಗಿ ಇಟ್ಟಿದ್ದಾರೆ ಟೈಟಲ್. ಸರ್, ಆ್ಯಕ್ಚುಲಿ ಜಸ್ಟ್ ಪಾಸು ಆಗಲಿಲ್ಲ ರಿಯಲ್ ಲೈಫಲ್ಲಿ ಅಂತ ಹೇಳಿದ್ರಿ. ಸೊ ಲಾ ಕಾಲೇಜ್ ಸೇರ್ಕೊಂಡಿದ್ರಿ, ಲಾ ಕಲಿಬೇಕು ಅಂತ ಆಸೆ ಇತ್ತು, ಮನೇಲಿ ಸೇರಿಸಿದ್ರು, ಯಾಕೆ ಡಿಸ್ಕಂಟಿನ್ಯೂ ಆಯಿತಾ? ಜಸ್ಟ್ ಪಾಸ್ ಅಂದರೆ ಏನು ಅರ್ಥ ಆಗಿಲ್ಲ ನನಗೆ. ಜಸ್ಟ್ ಪಾಸ್ ಆಗಿಲ್ಲ ಅಂತ ಹೇಳಿದ್ರಿ. ಇಲ್ಲ, ಡಿಸ್ಕಂಟಿನ್ಯೂ ಆಗಿಲ್ಲ. ನಾನು ಥ್ರೋಟು ಟಾಪರ್ ನಾನು. ಓಕೆ. ಸೊ ನನಗೇನಾಯಿತು, ನಾನು ಸೆಕೆಂಡ್ ಇಯರ್ ಸೇರಿದಾಗ ಸೂಪರ್ ನನ್ನ ಮಗ ಪಿಕ್ಚರು, ಸೆಕೆಂಡ್ ಇಯರ್ LLB ಸೆಕೆಂಡ್ ಇಯರ್ LLB ಕಂಪ್ಲೀಟ್ ಆಗಿ ಥರ್ಡ್ ಇಯರ್ಗೆ ಹೋಗಬೇಕು. ಆ ರಜದೊಳಗಡೆ ಸೂಪರ್ ನನ್ನ ಮಗ ಶೂಟಿಂಗ್ ಆಯಿತು. ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಸೊ ಅದಾಗಿ ಕಾಲೇಜು ಶುರು ಆದಮೇಲೆ ಆ ಪಿಕ್ಚರ್ ಎಲ್ಲ ರಿಲೀಸ್ ಆಯಿತು ಸ್ಟೇಟ್ಸ್ ಥಿಯೇಟ್ರಲ್ಲಿ. ನಮ್ಮ ಕ್ಲಾಸ್ಮೇಟ್ಸು ಎಲ್ಲ ಹೋಗಿ ನೋಡಿ, ಅರೆ ಅಲ್ಲೇ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಒಂದು 8 ಬಿಲ್ಡಿಂಗ್ ಹೋದರೆ ಸ್ಟೇಟ್ಸ್ ಥಿಯೇಟ್ರ್ ಇದ್ದಿದ್ದು, ಈಗ ಭೂಮಿಕಾ ಅಂತಾಗಿದೆ. ಅಲ್ಲೆಲ್ಲ ಪಿಕ್ಚರ್ ನೋಡ್ಬಿಟ್ಟು ಕೋಮಲ್ ನೋಡಪ್ಪ ಫಿಲಮ್ ಆ್ಯಕ್ಟ್ರ್ ಆಗ್ಬಿಟ್ಟ ಅಂತ. ಅದು ಸ್ವಲ್ಪ ನನ್ನ ತಲೆ ಒಳಗಡೆ ಹೋಗಿ ಸ್ಟ್ರಕ್ ಆಗೋಯ್ತು. ಅದಾದಮೇಲೆ ಮತ್ತೆ ಶಿವಣ್ಣ ಅಂತ ಒಂದು ಮೂವಿ ಕೊಟ್ಟರು. ಅದಾದಮೇಲೆ ಮಿಲ್ಟ್ರಿ ಮಾವ ಅಂತ ಮಾಡಿದೆ. ಅದು ನೋಡಿದ್ರೆ ನಮ್ಮ ಕಾಲೇಜ್ ಮುಂದ್ಗಡೆ ಫುಲ್ ಪೋಸ್ಟರ್ ಹಾಕ್ಬಿಟ್ಟಿದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮುಂದೆ ಆ ಪೋಸ್ಟರ್ಸ್ ಜಾಸ್ತಿ ಹಾಕೋರು. ಅದು ನೋಡಿದ್ರೆ ಎಲ್ಲ ನನ್ನ ನೋಡೋರು, ಪೋಸ್ಟರ್ ನೋಡೋರು, ಅದು ನನಗೆ ತಲೆಗೆ ಹತ್ಬಿಡ್ತು. ಸೊ ಇದೇ ನನಗೆ ಕರೆಕ್ಟು ಅಂತ ಅಂದ್ಬಿಟ್ಟು ಇದ್ರ ಕಡೆ ಗಮನ ಕಮ್ಮಿ ಮಾಡಿಬಿಟ್ಟು ಓದಲಿಲ್ಲ. ಸೊ 5th ಇಯರ್ ಬ್ಯಾಲೆನ್ಸ್ ಆಗೋಯ್ತು. ಹಂಗೆ ಬ್ಯಾಲೆನ್ಸ್ ಕ್ಯಾರಿ ಓವರ್ ಮಾಡ್ಕೊಂಡು ಹೋದೆ. 5th ಇಯರಲ್ಲಿ ಒಂದು 3-4 ಸಬ್ಜೆಕ್ಟ್ಸ್ ಇತ್ತು. ಅದರಲ್ಲಿ ಒಂದು ಸಬ್ಜೆಕ್ಟು ಕ್ಲಿಯರ್ ಮಾಡಿದೆ, ಇನ್ನು 3 ಇತ್ತು. ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು 9-10 ವರ್ಷ ಅವರೆಲ್ಲ ಅಡ್ವೊಕೇಟ್ಸ್ ಆಗ್ಬಿಟ್ಟಿದ್ರು. ಬಲವಂತ ಮಾಡಿದ್ರು, ಇನ್ನೊಬ್ಬ ಇದೆಯಾ ಬಂದ್ಬಿಡು ಬರೀ ಅಂತ. ಸರಿ, ನಾನು ಬರೆಯೋಕ್ಕೆ ಹೋದೆ. ಆವಾಗ ನಮ್ಮ ಕಾಲೇಜು ನ್ಯಾಷನಲ್ ಲಾ ಸ್ಕೂಲ್ ಹತ್ರ ಶಿಫ್ಟ್ ಆಗಿತ್ತು, ಇಲ್ಲಿ ಮೈಸೂರು ಬ್ಯಾಂಕಿಂದ. ಅದು ಬರಿತಾ ಇದ್ದೆ, ಅದು ಮಾಮ್ಡನ್ ಲಾ ಬರಿತಾ ಇದ್ದೆ, ಅದು ಕ್ಯಾರಿ ಓವರಲ್ಲಿ ಇದ್ದಿದ್ದದು. ಅದು ಬರೀಬೇಕಾದ್ರೆ ನನ್ನ ಕ್ಲಾಸ್ಮೇಟು ಸೂಪರ್ವೈಸರಾಗಿ ಬಂದುಬಿಟ್ರು. ಅವಳು ನನ್ನ ನೋಡ್ಬಿಟ್ಟು ಓ ಮೈ ಗಾಡ್ ಯು ಆರ್ ಸ್ಟಿಲ್ ರೈಟಿಂಗ್ ಎಕ್ಸಾಮ್ಸ್ ಅಂದೆ. ಅದು ನನಗೆ ಡೈಜೆಸ್ಟ್ ಆಗಲಿಲ್ಲ. ಅಂದರೆ ಇನ್ನೂ ಓದ್ತಾ ಇದೆಯಾ ನೀನು, ಅಂಥ ಪೆದ್ ನನ್ನ ಮಗನ ಅಂತ. ಸೊ ಅದು ಏನಾಯಿತು, ಹಂಗೆ ಪೆನಿಟ್ಟಿ. ಅವಳು ಐ ಆಮ್ ಸೋ ಸಾರಿ ಅಂದರೆ ನ್ಯಾನ್ಸಿ ಅಂತ ಅವರು, ಇವತ್ತು ತುಂಬ ದೊಡ್ಡ ಅಡ್ವೊಕೇಟ್ ಅವರು. ಐ ಆಮ್ ಸೋ ಸಾರಿ ಇಫ್ ಐ ಹರ್ಟ್ ಯು ಅಂದು. ಇಲ್ಲ ನೋ ಪ್ರಾಬ್ಲಮ್ ಅಂದ್ಬಿಟ್ಟು ಯು ರೈಟ್ ನೋ ಅಂದು.
ಸಮ್ ಆಫ್ ದ ಟೈಮಲ್ಲಿ ಕಮನ್ ರೈಟ್ ಅಂದ್ಬಿಟ್ಟು ಬಂದ್ಬಿಟ್ಟೆ ಕಾಲೇಜಿಂದ. ಅವತ್ತು ಹಂಗೆ ಆ ಒಂದು ಚಿಕ್ಕ ಈಗೋ ನನ್ನ 3 ಸಬ್ಜೆಕ್ಟ್ಸ್ ಕಂಪ್ಲೀಟ್ ಮಾಡಲಿಲ್ಲ. ಮಾಡಿದ್ದಿದ್ರೆ ಇವತ್ತು ನನ್ನ ಸುಮಾರು ಜನ ಫ್ರೆಂಡ್ಸ್ ಜಡ್ಜ್ ಆಗಿದ್ದಾರೆ, ತುಂಬ ದೊಡ್ಡ ಅಡ್ವೊಕೇಟ್ ಆಗಿದ್ದಾರೆ. ನಾನು ದೊಡ್ಡ ಅಡ್ವೊಕೇಟ್ ಆಗ್ತಿದ್ನೋ ಇಲ್ಲೋ, ಒಟ್ಲೆ ಅಡ್ವೊಕೇಟ್ ಅಂತ ಆಗಿ ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ ಅಂತೂ ಆಗಿರ್ತಾರೆ. ಇನ್ಫ್ಯಾಕ್ಟ್ ಜಗ್ಗೇಶ್ ಸರ್ ಹೇಳಿದ್ರು, ಅಂದರೆ ತುಂಬ ದೊಡ್ಡ ಜಡ್ಜ್ ಆಗಿರ್ತಾ ಇದ್ದ ಇವತ್ತು ಅದನ್ನು ಕಂಪ್ಲೀಟ್ ಮಾಡಿರ್ತಿದ್ರೆ ಕೋರ್ಸ್ನ ಅಂತ. ಶಾಸ್ತ್ರ ನೋಡಿ ಹೇಳೋದು, ಇಲ್ಲ ದೊಡ್ಡ ಜಡ್ಜ್ ಆಗಬೇಕು, ಇಲ್ಲ ಒಂದು ಒಳ್ಳೆ ಕಾಮಿಡಿ ಒರೇಟರ್ ಆಗಬೇಕು ಅಂತ. ಅದೇನೋ ಅವರು ಜಾತಕದಲ್ಲಿ ನೋಡಿ ಹೇಳಿದಂಥದ್ದು. ಸೊ ಹಂಗಾಗಿ ಅವ್ರು ಹೇಳ್ತಾರೆ, ಜಡ್ಜ್ ಆಗೋದೆಲ್ಲ ಅಷ್ಟು ಈಸಿ ಅಲ್ಲ. ಬಟ್ ಇರಲಿ, ಬಟ್ ನನಗೆ ಓದೋವಂಥದ್ದಲ್ಲಿ ಮತ್ತು ತುಂಬ ಟಾಪ್ ಇದ್ದೆ ನಾನು. ಐ ವಾಸ್ ವೆರಿ ಗುಡ್ ಇನ್ ಎಜುಕೇಷನ್. ಬಟ್ ನೀವು ನಮ್ಮ ಮನೆ ಬರದಲ್ಲಿ ಬರೆದಿಲ್ಲ ಸರ್. ಅಂದರೆ ಒಂದು ಹಂತದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತೀರಾ, ಅಂದರೆ ಕಾಮಿಡಿ ಪಾತ್ರಗಳಲ್ಲಿ, ಸಪೋರ್ಟಿಂಗ್ ರೋಲ್ಸಲ್ಲಿ ಸ್ಟೇಟ್ ಅವಾರ್ಡ್ ಎಲ್ಲ ಬರುತ್ತೆ ಆ್ಯಕ್ಚುಲಿ ನಿಮಗೆ. ಬಟ್ ಯಾವ ತುಂಬ ಹಳೇದಾಯ್ತು ಸರ್. ಹೌದು, 92 ಬಂದಿರೋದು ಆ್ಯಕ್ಚುಲಿ ನೀವು. ಬಟ್ ಆದರೆ ನಾನು ಹೇಳೋದು ಅಂದರೆ ಒಂದು ಹಂತದಲ್ಲಿ ಓಕೆ ಇವ್ರು ಕಾಮಿಡಿ ಪಾತ್ರಗಳನ್ನು ಮಾಡ್ತಾ ಇದ್ರು, ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಹೋಗ್ತಿತ್ತು ಕರೆಕ್ಟ್ ಸರ್. ಬಟ್ ಆದರೆ ಒಂದು ಮೇನ್ ಲೀಡ್ ಆಗಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಆ ವರ್ಗದ ಪ್ರೇಕ್ಷಕರಿದ್ರು, ನಿಮ್ಮನ್ನು ಇಷ್ಟಪಡ್ತಾ ಇದ್ದವರು, ಅವ್ರಿಗೆ ಸ್ವಲ್ಪ ಅಯ್ಯೋ ನಾವು ಕಾಮಿಡಿ ರೋಲಲ್ಲಿ ನೋಡ್ತಾ ಇದ್ವಿ, ಹೀರೋ ಆದ್ರಲ್ಲ ಅನ್ನೋ ಥರದ್ದು ಒಂದು ಸ್ವಲ್ಪ ಅವ್ರಿಗೆ ಒಂಚೂರು ನಿರಾಸೆ ಇದೆ. ಅವ್ರಿಗೇನು ಹೇಳ್ತೀರಾ ಅಂತ? ಆ ಥರ ನಿರಾಸೆ ಇದ್ದರೆ ಯೂಟ್ಯೂಬಲ್ಲಿ 10 ಮಿಲಿಯನ್ಸು 12 ಮಿಲಿಯನ್ಸ್ ಯಾಕೆ ನೋಡ್ತಾರೆ? ನನ್ನ ಎಲ್ಲ ಚಿತ್ರಗಳು ಯೂಟ್ಯೂಬಲ್ಲಿ ಬಂದಿರೋದೆಲ್ಲ 10 ಮಿಲಿಯನ್ಸ್ 12 ಮಿಲಿಯನ್ಸೇ ಹೋಗಿದೆ. ಅದು ಹಂಗೆ ಅದರಲ್ಲೇ ಕಾಮಿಡಿ ಇರೋದ್ರಿಂದ ನೋಡ್ತಾರೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಮನಸ್ಥಿತಿ ಥಿಯೇಟ್ರ್ ಕಡೆ ಬರೋದು ಸ್ವಲ್ಪ ಕಷ್ಟ. ಥಿಯೇಟ್ರಲ್ಲಿ ಫೆಸಿಲಿಟೀಸ್ ಇರಲ್ಲ, ದುಡ್ಡು ಜಾಸ್ತಿ. ನಾನು ಕುಂದಾಪುರದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಅವರಲ್ಲಿ ಸುಮಾರು ಜನ ತುಂಬ್ಕೊಂಡಿದ್ರು. ಆ ಕ್ಯಾಶು ವರ್ಕರ್ಸ್ ಎಲ್ಲ ಯೂಶ್ವಲ್ ಆಗಿ ಗಾಡಿ ಬಿಟ್ಟು ಇಳಿದು ಬರೋದೇ ಇಲ್ವಂತೆ. ಆ ಲೇಡೀಸ್ ಎಲ್ಲ ತುಂಬ ತುಂಬ್ಕೊಂಡಿದ್ರು. ಅವರೆಲ್ಲ ಹೇಳಿದ್ರು, ಸರ್ ನಿಮ್ಮ ವಾರೇವಾ ನಾವು 10 ಸಲ ನೋಡಿದ್ವಿ, 15 ಸಲ ನೋಡಿದ್ವಿ ಅಂದರು. ನಾನು ಹೇಳಿದೆ ಯೂಟ್ಯೂಬಲ್ಲಿ ತಾನೇ ಅಂದೆ. ಹೌದು ಸರ್ ಅಂದರು, ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ. ಯಾಕೆ ನೀವು ಥಿಯೇಟ್ರಲ್ಲಿ ನೋಡೋಲ್ಲ ಅಂದೆ. 300 ರೂಪಾಯಿ 400 ರೂಪಾಯಿ ಟಿಕೆಟ್ ಇರುತ್ತೆ ಸರ್. ನಾವು 4 ಜನ ಫ್ಯಾಮಿಲಿಯವರು ಅಂದಾಗ 1200, ಮಕ್ಕಳು ಪಾಪ್ಕಾರ್ನ್ ಕೇಳಿದ್ರಿಂದ ಅದಕ್ಕೊಂದು 300, ಪಾರ್ಕಿಂಗಿಗೆ ಒಂದು 100, ಈ ಥರದ್ದೆಲ್ಲ ಒಂದು ದುಡ್ಡು ಆಗುತ್ತೆ. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಮುಂಚೆ ಥಿಯೇಟ್ರ್ಗಳಲ್ಲಿ 60 ರೂಪಾಯಿಗೆ ಪಿಕ್ಚರ್ ನೋಡ್ತಾ ಇದ್ವಿ. ಸೊ ಇವತ್ತು 60 ರೂಪಾಯಿ ಪಿಕ್ಚರ್ ನಾವು ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಫ್ರೀಯಾಗಿ ನೋಡ್ತೀವಿ ಅಂದರು. ಸರಿ, ಅದು ಅವ್ರ ಇಷ್ಟ, ಅವ್ರ ಅಭಿಲಾಷೆ, ಅವ್ರ ಅಭಿರುಚಿ. ನಾವೇನು ಅಂತಂದು ನಿರಂತರವಾಗಿ ನಂದೆಲ್ಲ ತುಂಬ ಕಮ್ಮಿ ಬಡ್ಜೆಟಲ್ಲಿ ಮಾಡೋವಂಥ ಪಿಕ್ಚರು. ನಾವು ಯಾರಿಗೂ, ಯಾವ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಬಡ್ಜೆಟ್ ಜಾಸ್ತಿ ಮಾಡಿ ಅಂತ ಹೇಳಲ್ಲ, ಕಂಟೆಂಟ್ ದೊಡ್ಡದು ಮಾಡಿ ಅಂತ ಹೇಳ್ತೀನಿ. ಸೊ ನಮ್ಮದೇ ಆದಂಥ ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಯಾವ್ದು ಒಳ್ಳೇದು ಅನಿಸುತ್ತೋ ಆಡಿಯನ್ಸ್ ಅದನ್ನು ನೋಡ್ತಾರೆ, ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿ ಅರಸ್ತಾರೆ. ಸರ್, ನಿಮ್ಮ ಒಂದು ನಟನ ಸಾಮರ್ಥ್ಯದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲಿ. ಬಟ್ ಇವಾಗ ಕರೆಂಟ್ ಸಿಚುವೇಶನ್ ನೋಡುವಾಗ ಒಂದು 3-4 ಇಯರ್ಸಿಂದ ಅದೇ ಥರ ಆಗ್ತಿದೆ. ಅಂದರೆ ಥಿಯೇಟ್ರಿಗೆ ಬರುವ ಜನಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ಇವನ್ ಕೋಣ ಸಿನಿಮಾಗೂ ನಿಮಗೆ ಗೊತ್ತಿರುತ್ತೆ ಏನೇನೆಲ್ಲ ಆಯಿತು ಅಂತ. OTTಯಲ್ಲಿ ಚೆನ್ನಾಗಿ ಹೋಯ್ತು ಅದು. ಬಟ್ ಥಿಯೇಟ್ರಿಕಲ್ ಅಂದರೆ ಆಡಿಯನ್ಸ್ನ ಕರೆತರೋದು ತುಂಬ ಕಷ್ಟ ಆಗಿದೆ. ಆ ಸಿನಿಮಾ ಕೂಡ ಏನು ಹೇಳ್ತೀರಾ ಅಂತ? ಅದಕ್ಕೆ ಇವತ್ತು ಆಲ್ ಇಂಡಿಯಾ ಲೆವೆಲಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ನಮ್ಮದೇ ಅಲ್ಲ, ಯಾವುದೇ ಭಾಷೆಗಳಲ್ಲಿ. ಯಾಕಂದರೆ ಇವತ್ತು OTTಲಿ ಪಿಕ್ಚರ್ ಬರುತ್ತೆ. ಮತ್ತು ಇವಾಗ ಒಂದು ಈ OTTಲಿ ಬರಬೇಕಾದ್ರೆ ಬಿಡು ಮನೆಗೆ ಬರುತ್ತೆ ಪಿಕ್ಚರ್ ನೋಡೋಣ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಅದ್ರ ಬದಲಾಗಿ ನಾನು 21 ಥಿಯೇಟ್ರ್ ನಡೆಸ್ತಾ ಇದ್ದವನಾಗಿರೋದ್ರಿಂದ ಅದರಲ್ಲಿ ಒಂದು ನಾನು ಕೊರೋನಾ ಬಿಫೋರ್, ಅದು ಕೊರೋನಲ್ಲಿ ಬಿಟ್ಬಿಟ್ಟೆ ಎಲ್ಲ. ಇವತ್ತು ನನಗೆ ಗೊತ್ತಿರೋಂಗೆ ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಮಾಡಬೇಕು. ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಮಾಡೋದಿಲ್ಲ, ಮಾಲ್ಗಳಲ್ಲಿ ಮಾಡಲಿಲ್ಲ ಅಂದರೆ ಅವ್ರ ಮಾಲ್ಗಳಲ್ಲಿ ಯಾವುದೋ ಪಿಕ್ಚರ್ ಹಾಕ್ಕೊಳ್ಳಿ. ಜನತಾ ಚಿತ್ರಮಂದಿರ ಅಂತ ಸ್ಟೇಟ್ ಗೌರ್ಮೆಂಟೇ ಸಪೋರ್ಟ್ ಮಾಡಬೇಕು. ಅಲ್ಲಿ 60 ರೂಪಾಯಿ 75 ರೂಪಾಯಿ ಪಿಕ್ಚರ್ ಎಲ್ಲ ಊರುಗಳಲ್ಲೂ ಬರೋಂಗಾಯಿತು ಅಂದರೆ ಖಂಡಿತವಾಗ್ಲೂ 75 ರೂಪಾಯಿನ ಖರ್ಚು ಮಾಡೋಕ್ಕೆ ಆಗದೇ ಇರೋಂಥದ್ದೇನಿಲ್ಲ. ಇವತ್ತೊಂದು ಇಡ್ಲಿ ವಡೆ ತೊಗೋಬೇಕು ಅಂದ್ರೆ 60 ರೂಪಾಯಿ ಇದೆ. ಒಂದು ಕಾಫಿ ಜೊತೆ ತೊಗೋಬೇಕು ಅಂದರೆ 75 ರೂಪಾಯಿ ಆಗುತ್ತೆ. ಅದೇ ಥರನೇ ಸಿನಿಮಾನು ಕೂಡ. ಬಟ್ ಜಾಸ್ತಿ ದುಡ್ಡು ಕೊಟ್ಟು ನೋಡೋಕ್ಕಾಗಲ್ಲ, ಅದು ಖಂಡಿತವಾಗ್ಲೂ. ಈಗ ನನಗೆ ಯಾರಾದರೂ ಹೋಗ್ಬಿಟ್ಟು 2000 ರೂಪಾಯಿ ಕೊಟ್ಟು ಫಸ್ಟ್ ಡೇ ಹೋಗಿ ಪಿಕ್ಚರ್ ನೋಡೋದು ನಾನು ಖಂಡಿತ ನೋಡೋಲ್ಲ. ಸೊ ಆ ಥರ ನಾನೇ ಹಂಗೆ ಇರಬೇಕಾದ್ರೆ ಕಷ್ಟಪಟ್ಟು ದುಡಿಯೋರಿಗೆ ಅದನ್ನು ನಾವು ಬಲವಂತ ಮಾಡೋಕ್ಕಾಗಲ್ಲ. ಬಟ್ ನಾನೇನು ಹೇಳೋದು ಅಂದರೆ ಅವ್ರು ಯಾವುದೇ ಮಾಧ್ಯಮದಲ್ಲಿ ನೋಡಿದ್ರು ಆ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳಂಗಿರಬೇಕು, ಅದಕ್ಕೆ ಶ್ರಮ ಆಗ್ತೀನಿ. ಸರ್, ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇದ್ದಂತಹ ಒಂದು ಫೇಸು ಅಂದರೆ ಸೂಪರ್ ಸ್ಟಾರ್ ನಟರುಗಳ ಜೊತೆಗೆ ಅಂದರೆ ಕಾಮಿಡಿಯನ್ ಪಾತ್ರಗಳಲ್ಲಿ ಅದೊಂದು ಫೇಸು. ಅದಾದಮೇಲೆ ನೀವೇ ಯಾಕೆಂದರೆ ಮೇನ್ ಲೀಡಲ್ಲಿ ಕಾಣಿಸ್ಕೊಳ್ತಾ ಇರೋದು. ಸೊ ಆ ಟ್ರಾನ್ಸಿಷನ್ನ ಎಷ್ಟು ನೀವು ಆ್ಯಕ್ಚುಲಿ ಇಷ್ಟಪಡ್ತಾ ಇದ್ದೀರಾ? ಪ್ಲಸ್ ಅಂದರೆ ಅದನ್ನ ಏನಾದರೂ ಮಿಸ್ ಮಾಡ್ತೀರಾ? ಬಿಕಾಸ್ ಆಗ 1 ಡೇ ಪೇಮೆಂಟೇ ನಿಮಗೆ ಜಾಸ್ತಿ ಇತ್ತು ಆ್ಯಸ್ ಅ ಸಪೋರ್ಟಿಂಗ್ ರೋಲ್ ಆಗಿ, ಆ ಥರದ್ದೆಲ್ಲ ಎಲ್ಲ ಪೇಮೆಂಟ್ಗೆ ಮಾಡೋಂಗಿತ್ತು ಅಂತಂದರೆ ನಾನು ಎಷ್ಟೋ ಪಿಕ್ಚರ್ಸ್ ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ ನನಗೆ ಕ್ಯಾರೆಕ್ಟರ್ಗಳು ಇಷ್ಟ ಆಗಿ. ಇವಾಗಲೂ ಕೂಡ ನನಗೊಂದು ನ್ಯಾಷನಲ್ ಅವಾರ್ಡ್ ಬರಲಿ ಕೋಮಲ್ಗೆ ಅಂದರು, ಅದು ನಾವು ಪ್ಲ್ಯಾನ್ ಮಾಡೋದಲ್ಲ, ನ್ಯಾಷನಲ್ ಅವಾರ್ಡು ಅದು ಕೊಡಬೇಕದು. ಅದಕ್ಕೊಂದು ಕಂಟೆಂಟ್ ಹೇಳಿದ್ದೀವಿ ಸರ್, ಅದು ತುಂಬ ಲೋ ಬಡ್ಜೆಟ್ ಅಂದರು, ಮಾಡಿ ಅಂದೆ. ಸೊ ನಾನು ಬಂದು
ಬೈ ಗಾಡ್ಸ್ ಗ್ರೇಸ್ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ. ಬೇರೆ ಕಡೆ ಎಲ್ಲೋ ಮಾಡ್ತಾ ಇರ್ತೀವಿ ಕೆಲಸಗಳು, ಓಕೆ. ಸಿನಿಮಾಲ್ಲಿ ನಾವು ಸಪೋರ್ಟ್ ಆಗಿರಬೇಕು. ಅದಕ್ಕೆ ನನ್ನ ಕೈಲಿ ಆದಷ್ಟು ಎಲ್ಲರಿಗೂ ಸಪೋರ್ಟ್ ಮಾಡ್ತಾನೇ ಇದ್ದೀನಿ. ನಾನು ಆಲ್ಮೋಸ್ಟು 110 ಪಿಕ್ಚರ್ ಆಯಿತು. ಇವತ್ತವರೆಗೂ ಯಾವುದೋ 33 ಇಯರ್ಸಲ್ಲಿ ಕಂಪ್ಲೇಂಟ್ ಇಲ್ಲ. ಆ ಕಂಪ್ಲೇಂಟ್ ಇಲ್ದಂಗೆ ಬಂದಿದ್ದೀನಿ ಅಂದರೆ ಐ ವಿಲ್ ಆಲ್ವೇಸ್ ಬೋ ಡೌನ್ ಟು ದೇರ್ ರಿಕ್ವೆಸ್ಟು. ನಾನು ಯಾವುದೂ ತೊಂದರೆ ಕೊಡೋಲ್ಲ ಯಾರಿಗೂ. ದೇವ್ರ ಮೆಚ್ಚಂಗೆ ನಡ್ಕೋತೀನಿ. ಸರ್, ತೆನಾಲಿ DA LLB ಸಿನಿಮಾ ಆ್ಯಕ್ಚುಲಿ ಕೋಣ ಸಿನಿಮಾಗೆ ಏನು ಥಿಯೇಟ್ರಿಗೆ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ, ಅದನ್ನೆಲ್ಲ ಮರೆಸಿ ಜನಗಳನ್ನು ಥಿಯೇಟ್ರಿಗೆ ಕರೆಸುವಂತಹ ಒಂದು ಸಿನಿಮಾ ಆಗುತ್ತಾ? ಬಿಕಾಸ್ ಸಾಕಷ್ಟು ಚಾಲೆಂಜ್ ಇದೆ. ಸರ್ ಜಗ್ಗೇಶ್ ಸರ್ ಕೂಡ ಹೇಳಿದ್ರು, ಈಗೇನೋ ದೊಡ್ಡ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ ಆದರೆ ಮಾತ್ರ ಜನ ಬರೋ ಥರ ಆಗಿದೆ, ಆ ಥರದ್ದು ಹೋಗಬೇಕು ಅಂತ ಏನು ಹೇಳ್ತೀರಾ? ಇಲ್ಲ, ನನಗೆ ಗೊತ್ತಿಲ್ಲ ದೊಡ್ಡ ಬಡ್ಜೆಟ್ ಯಾವುದು, ಚಿಕ್ಕ ಬಡ್ಜೆಟ್ ಯಾವುದು ಪಿಕ್ಚರ್ ನನಗೆ ಗೊತ್ತಿಲ್ಲ. ಬಟ್ ಆಡಿಯನ್ಸ್ಗೆ ಒಂದು ದಿನ ಬೋರ್ಡಮ್ ಕಾಣಿಸ್ಬೋದು. ಬರೀ ಸ್ಮಾಲ್ ಸ್ಕ್ರೀನಲ್ಲೇ ನೋಡಿ ಏನು ಮಜಾ ಇಲ್ಲ ಅಂತ ಅನ್ಸಿದ್ಮೇಲೆ ಅವರೇ ಬರ್ಬೋದು. ಅಂಥ ಒಂದು ಕಾಲ ಜಲ್ದಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಿ. ಸೊ ಸ್ನೇಹಿತರೆ, ಇದಾಗಿತ್ತು ನಟ ಕೋಮಲ್ ಕುಮಾರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.